ಬೆಳಗಾವಿ ಸೋಲಿಗೆ ಭಾಳಷ್ಟು ಕಾರಣಗಳಿದೆ. ಯಾಕಂದ್ರೆ ನಾವು ಸಾರ್ವಜನಿಕವಾಗಿರೋರು ಭಾಳ ಸೂಕ್ಷ್ಮ ಆಗಿರಬೇಕು, ಅದು ಭಾಳ ಮುಖ್ಯ. ಅದಕ್ಕೆ ಭಾಳಷ್ಟು ರೀಸನ್ ಅದಾವ ಸೋಲಿಕ್ಕೆ. ಅವೆಲ್ಲ ಸರಿಪಡಿಸ್ಕೊಂಡಿದ್ರೆ ಗೆಲ್ಲಲಿಕ್ಕೆ ಆಗ್ತಿತ್ತು. ಆದರೆ ನಾವು ಅಸೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಕ್ಯಾಂಡಿಡೇಟ್ಗೆ ನಾವು ಹೆಂಗೆ ಅಸೆಸ್ ಮಾಡಿದ್ದೀವಿ ನಮ್ಮ ವಿರೋಧಿಗಳ ತಂತ್ರಗಳನ್ನು, ಅಲ್ಲಿ ಅವ್ರಿಗೆ ಅಸೆಸ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ನನ್ನ ಭಾವನೆ. ಯಾವ್ದು ಮೈನಸ್ ಆಗ್ತೈತೆ, ಯಾವ್ದು ಪ್ಲಸ್ ಆಗ್ತೈತೆ ಅಂತ ಅಸೆಸ್ ಮಾಡ್ಲಿಕ್ಕೆ ಬೆಳಗಾವಿಯಲ್ಲಿ ಆಗೋದಿಲ್ಲ. ಹಿಂಗಾಗಿ ಆ ಸೋಲಿಕ್ಕೆ ಮುಖ್ಯ ಕಾರಣ. ಯಾಕಂದ್ರೆ ನೀವು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಕೇವಲ 5,000 ಮತಗಳು ತಂದಿಟ್ಟಿದ್ರೆ, ಅದನ್ನ 4 ಲಕ್ಷದಿಂದ ಅವರ ಲೀಡನ್ನ ಕೇವಲ 5,000 ತಗೊಂಡು ಬಂದು ಇಟ್ಕೊಂಡಿದ್ರಿ. ಈ ಸಲ ನೋಡಿದ್ರೆ ಮತ್ತೆ 1.5 ಲಕ್ಷ, 1.75. ಅದೇ ಹೇಳ, ನಮ್ದು ಎದುರಾಳಿಗಳ ಅಸೆಸ್ ಮಾಡ್ಲಿಕ್ಕೆ ನಾವು ವಿಫಲರಾಗ್ತೀವಿ, ಅಂದ್ರೆ ಓವರ್ ಕಾನ್ಫಿಡೆಂಟ್ ಆಗ್ತೀವಿ. ಇಲ್ಲ ಹಿಂಗೆ ಆಗ್ತಿದ್ದು, ನಾವು ನಮ್ಮ ಅಸೆಸ್ ಮ್ಯಾಗ ಹೋದ್ರೆ ಇದು ಫೇಲ್ ಆಗ್ತೀವಿ. ಸೊ ಅಲ್ಲಿ ಹಂಗೆ ಬೆಳಗಾವಿನಲ್ಲಿ ಆಗಿದ್ದು ನನ್ನ ಲೆಕ್ಕಲೆ ಅಸೆಸ್ ಮಾಡಲಿಕ್ಕೆ ನಾವು ಅಲ್ಲಿ ಫೇಲ್ ಆಗಿದ್ದೀವಿ. ಯಾವುದು ಪ್ಲಸ್ ಆಗ್ತೈತೆ, ಯಾವುದು ಮೈನಸ್ ಆಗ್ತದೆ ಅನ್ನೋದು ಮಾಡೋದಿಲ್ಲ. ಮೈನಸ್ಸಿಗೆ ಪ್ಲಸ್ ಅಂದ್ವಿ, ಪ್ಲಸ್ಸಿಗೆ ಮೈನಸ್ ಅಂದ್ವಿ. ಹಿಂಗಾಗಿ ಲೆಕ್ಕಾಚಾರ ತಪ್ಪೋಯ್ತು. ಸರ್, ಈಗ ಚಿಕ್ಕೋಡಿಯಲ್ಲಿ ನೀವೆಲ್ಲರೂ ವಿಶ್ವಾಸಕ್ಕೆ ತಗೊಂಡ್ಕೊಂಡಿದ್ದೀರಿ. ಎಲ್ಲ MLAಗಳು, ಎಲ್ಲ ಮುಖಂಡರು ಅವರಿಗೆ ಸಂಪೂರ್ಣವಾದಂಥ ಅಧಿಕಾರ ಬಿಟ್ಟು, ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಒಳಗಿದ್ಕೊಂಡೆ ನಿಮ್ಮನ್ನು ಸೋಲಿಸಬೇಕು ಅನ್ನೋ ಲೆಕ್ಕಾಚಾರ ಇದೆಲ್ಲ ಇದ್ದೇ. ಅದೇನು ರಾಜಕೀಯಲ್ಲಿ ಅದೇನು ಸ್ವಾಭಾವಿಕ ಇದ್ದೆ. ಒಂದು 10% ಹೆಂಗೆ ದೇವ್ರಿಗೆ ದಾನ ತೆಗೆದಿಡ್ತಾರ, ರಾಜಕೀಯದಲ್ಲಿ ನಮ್ಮವ್ರು ವಿರೋಧ ಮಾಡ್ತಾರ ಮೈನಸ್ ಮಾಡೇ ನಾವು ಲೆಕ್ಕಾಚಾರ ಮೈನಸ್ ಅಂತ ಹಾಕಿ ಟೋಟಲ್ ಮಾಡೋದು. ಅವ್ರದ್ದೇ ಆದಂಥ ಅಜೆಂಡಾ ಏನೋ ಇರ್ತೈತೆ ಅವ್ರಿಗೆ, ಅವ್ರದ್ದೇ ಅಂತ ಒಂದು ಲೆಕ್ಕಾಚಾರ ಇರ್ತೈತೆ. ಹಿಂಗಾದ್ರೆ ಹಿಂಗಾದ್ರೆ ಹಿಂಗಾಯ್ತು. ಆದರೆ ಜನ ಅದನ್ನು ವಿಫಲಗೊಳಿಸಿದ್ದಾರೆ. ನೋಡೋಣ, ಮುಂದಿನ 5 ವರ್ಷ ನಂತರ ಒಂದು 10,000 ಲೀಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಸ್ವಂತ ಶಕ್ತಿ ಮ್ಯಾಗೆ. ಈಗ 17 ಅಂಕ ಆಯ್ತಲ್ಲ ಸರ್ ಕಾಂಗ್ರೆಸ್ ಹಿಂದೆ, ಅದೇ ತರ ಇಲ್ಲಿ ಬೈಲೊಂಗಲಾಗಿದೆ, ರಾಮದುರ್ಗು ಅಷ್ಟು ಕಷ್ಟ ಆಗಿದೆ. ಅಲ್ಲ, ಇಲ್ಲಿ ಇದಕ್ಕೂ ಅದಕ್ಕೆ ಹೋಲಿಸ್ಲಿಕ್ಕೆ ಆಗೋಲ್ಲ. ಹೇಳಿಲ್ಲ, ಬೆಳಗಾವಿ ಚುನಾವಣೆ ಬೇರೆ, ಚಿಕ್ಕೋಡಿ ಚುನಾವಣೆ ಬೇರೆ. ಇದಕ್ಕೂ ಅದಕ್ಕೂ ಹೋಲಿಸ್ಲಿಕ್ಕೆ ಆಗಲ್ಲ. ಇಲ್ಲಿರುವಂಥ ಸಮಸ್ಯೆಗಳೇ ಬೇರೆ, ಅಲ್ಲಿರುವಂಥ ಸಮಸ್ಯೆಗಳೇ ಬೇರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.